ನಮಗೆ ಬಾಯಿ ಮುಚ್ಚಿಕೊಂಡು ಕುಳಿತುಕೊಳ್ಳಿ ಅಂತ ಹೈಕಮಾಂಡ್ ಹೇಳಿದ್ದಾರೆ. ಆ ಕೆಲಸ ನಾನು ಮಾಡ್ತಾ ಇದ್ದೀನಿ ಅಂತ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಹೇಳಿಕೆ ಕೊಟ್ಟಿದ್ದಾರೆ. ಬೆಳಗಾವಿಯಲ್ಲಿ ಡಿಕೆಶಿ ಡಿನ್ನರ್ ಮೀಟಿಂಗ್ ಆಮಂತ್ರಣ ಇತ್ತ ಎಂಬ ವಿಚಾರವಾಗಿ ಮಾತನಾಡಿದ್ರು. ಯಾವಾಗಲೂ ಆಮಂತ್ರಣ ಇರುತ್ತೆ, ಯಾವಾಗಲೂ ಆಮಂತ್ರಣ ಇರುತ್ತೆ. ಜೊತೆಗೆ ಶಾಸಕ ಆಸಿಫ್ ಸೇಠ್ ಜನರಲ್ ಆಗಿ ಕರೆದಿದ್ರು, ಹೋಗೋಕೆ ಆಗ್ಲಿಲ್ಲ ಅಂತ ಮಧು ಬಂಗಾರಪ್ಪ ಹೇಳಿದ್ರು. ಸಿಎಂ ಡಿಕೆಶಿಗೆ ಕಾಂಗ್ರೆಸ್ ಹೈಕಮಾಂಡ್ ಬುಲಾವ್ ವಿಚಾರವಾಗಿ ಮಾತನಾಡಿದ್ರು. ಯತೀಂದ್ರಗೆ ನಾನು ಸ್ಪೋಕ್ಸ್ ಪರ್ಸನ್ ಅಲ್ಲ. ಯತೀಂದ್ರ ಹೇಳಿಕೆ ಬಗ್ಗೆ ಅವರನ್ನೇ ಕೇಳಿಕೊಳ್ಳಿ. ಯಾರು ಮಾತನಾಡಿದ್ದಾರೆ ಅವರನ್ನ ಕೇಳಿ. ಬಹುಮತ ಇದೆ, 5 ವರ್ಷ ಕಾಂಗ್ರೆಸ್ ಸರ್ಕಾರ ಇರುತ್ತೆ. ಹೈಕಮಾಂಡ್ ಹೇಗೆ ಹೇಳುತ್ತೆ ಹಾಗೆ ಕೇಳ್ತೀವಿ ಎಂದಿದ್ದಾರೆ. ಹೈಕಮಾಂಡ್ ವೀಕ್ ಆಗಿದ್ಯಾ ಎಂಬ ವಿಚಾರವಾಗಿ ಮಾತನಾಡಿದ್ರು. ಹೈಕಮಾಂಡ್ ಸ್ಟ್ರಾಂಗ್ ಇದೆ, ವೀಕ್ ಅಲ್ಲ. ನಮಗೂ ಇಂತಹ ಪ್ರಶ್ನೆಗಳಿಂದ ಮುಜುಗರ ಆಗುತ್ತೆ. ಹೈಕಮಾಂಡ್ ಸ್ಟ್ರಾಂಗ್ ಇದೆ, ವೀಕ್ ಅಲ್ಲ. ನಮಗೂ ಇಂತಹ ಪ್ರಶ್ನೆಗಳಿಂದ ಮುಜುಗರ ಆಗುತ್ತೆ. ಆದರೂ ಎಲ್ಲವನ್ನ ಹೈಕಮಾಂಡ್ ಸರಿಪಡಿಸುತ್ತೆ ಎಂದಿದ್ದಾರೆ. ಬಾಯಿ ಮುಚ್ಕೊಂಡು ಕೂತ್ಕೊಳ್ಳಿ ಅಂತ ಹೇಳಿದ್ದಾರೆ. ಆ ಕೆಲಸ ನಾ ಮಾಡ್ತೀನಿ. ಯತೀಂದ್ರ ಅವ್ರಿಗೆ ನಾನು ಸ್ಪೋಕ್ಸ್ ಪರ್ಸನ್. ನಾನು ಯತೀಂದ್ರ ಅವ್ರು ಹೇಳಿದ್ರೆ ಯತೀಂದ್ರ ಅವ್ರಿಗೆ ಕೇಳ್ಕೊಳ್ಳಿ. ಇನ್ನೊಬ್ರು ಯಾರು ಹೇಳಿದ್ರೆ ಅವ್ರು ಯಾರ್ಯಾರು ಮಾತಾಡ್ತಾರೆ ಅವ್ರ ಹತ್ರ ಕೇಳ್ಕೊಳ್ಳಿ. ನಾನು ಹಿಂಗೆ ಮಾತಾಡಿದೆ. ಇಲ್ಲ ಒಂದ್ ನಿಮಿಷ. ಬಹುಮತ ಇದೆ, 5 ವರ್ಷದಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರ ಇರ್ತದೆ. ಹೈಕಮಾಂಡ್ ಏನು ನಿರ್ಧಾರ ಮಾಡ್ತಾರೆ ಅದಕ್ಕೆ ನಾವು ಬದ್ಧವಾಗಿರ್ತೀವಿ ಅಷ್ಟೇ. ಅದು ಬಿಟ್ಟರೆ ನಾನು ಇದ್ರ ಬಗ್ಗೆ ಹೈಕಮಾಂಡ್ ಏನಾದರೂ ವೀಕ್ ಆಗಿದೆ ಸರ್, ಯಾಕೆ ಇಷ್ಟೊಂದು ತಡ ಮಾಡಿ? ಹೈಕಮಾಂಡ್ ಸ್ಟ್ರಾಂಗ್ ಯಾವಾಗಲೂ ಕೂಡ ವೀಕ್ ಅಂತ ಹೇಳೋದಕ್ಕೆ ಬರೋದಿಲ್ಲ. ಮಾಧ್ಯಮದಲ್ಲಿ ಈ ಥರ ಚರ್ಚೆ ಆದಾಗ ನಿಮಗೆ ಹಂಗೆ ಅನ್ಸುತ್ತೆ. ನಮಗೂ ನಿಮ್ಮಂಥ ಪ್ರಶ್ನೆಗಳು ಕೆಲಸದ ಮುಜುಗರ ಆಗ್ತದೆ. ಇಷ್ಟೆಲ್ಲ ಗೊಂದಲಗಳಾದರೂ ಇಲ್ಲ, ಸರ್ಕಾರ ಚೆನ್ನಾಗಿ ನಡೀತಾ ಇದೆ, ಏನೂ ತೊಂದರೆ ಇಲ್ಲ. ನನ್ನ ಇಲಾಖೆಯಲ್ಲಿ ಎಕ್ಸ್ಟ್ರಾ ದುಡ್ಡು ಇದೆ. ನಾನು ಹೇಳಿದೆ ನಿಮಗೇನು ಸಿಗಲ್ಲ.